ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ಕಥೆಯನ್ನು ನಾನು ನಿಮಗಾಗಿ ಹೊತ್ತು ತಂದಿದ್ದೀನಿ. ಒಂದು ಊರಲ್ಲಿ ಒಂದು ಗುರುಕುಲವಿತ್ತು. ಗುರುಗಳು ಹೇಳಿದ ಅಕ್ಷರಾಭ್ಯಾಸವನ್ನು ಶಿಷ್ಯಂದರು ಶ್ರದ್ಧಾ ಭಕ್ತಿಯಿಂದ ಕಲಿಯುತ್ತಿದ್ದರು. ಒಂದು ದಿನ ಸಂಜೆಯ ವೇಳೆ ಗುರು ಶಿಷ್ಯರು ಮಾತನಾಡುತ್ತಾ ಕುಳಿತಿರುವ ಸಂದರ್ಭದಲ್ಲಿ ಓರ್ವ ಶಿಷ್ಯ ಎದ್ದು ನಿಂತು ಗುರುಗಳಿಗೆ ಒಂದು ಪ್ರಶ್ನೆ ಕೇಳಿದ. ಗುರುಗಳೇ, ಒಂದು ವೇಳೆ ನೀವು ನಮ್ಮೊಂದಿಗಿಲ್ಲವಾದರೆ ಈ ಬದುಕಿನ ಭವದ ಕತ್ತಲೆಯನ್ನು ನಾವು ಹೇಗೆ ದಾಟುವುದು ಎಂದು ಪ್ರಶ್ನೆ ಮಾಡಿದ. ಆಗ ಗುರುಗಳು ಮುಗುಳ್ನಕ್ಕು ಒಂದು ಕಥೆಯನ್ನು ಹೇಳಿದರು. ಗುರುಗಳು ಹೇಳಿದ ಕಥೆ ಹೀಗಿತ್ತು. ಒಂದು ಊರಿತ್ತು. ಅಲ್ಲಿಗೆ ಇಬ್ಬರು ವ್ಯಾಪಾರಸ್ಥರು ಬಂದರು. ಅವರು ರಾತ್ರಿ ಇಡೀ ನಡೆದು ಪ್ರಯಾಣ ಬೆಳೆಸಿ ತಾವು ಸೇರಬೇಕಿದ್ದ ಜಾಗ ಸೇರಬೇಕು ಎಂದು ನಿರ್ಧಾರ ಮಾಡಿದ್ರು. ಊಟ ಮಾಡಿ ಮಲಗದೆ ಪೆಟ್ರೋಮ್ಯಾಕ್ಸ್ ಮಾರಾಟ ಮಾಡುವ ವ್ಯಕ್ತಿಯೊಬ್ಬನ ಬಳಿ ಮೊದಲ ವ್ಯಾಪಾರಿ ಒಂದು ಪೆಟ್ರೋಮ್ಯಾಕ್ಸನ್ನು ಖರೀದಿ ಮಾಡಿದ. ಬೇಗ ಹೋಗಬೇಕಿರುವುದರಿಂದ ತನಗೆ ಪೆಟ್ರೋಮ್ಯಾಕ್ಸ್ ಬೆಳಕು ಅವಶ್ಯಕವಿದೆ. ಹೀಗಾಗಿ ತಾನು ಅದನ್ನು ಖರೀದಿ ಮಾಡಬೇಕು ಎಂದು ಭಾವಿಸಿ ಪೆಟ್ರೋಮ್ಯಾಕ್ಸ್ ಖರೀದಿಸಲು ಆತ ಮುಂದಾದ. ಎರಡನೇ ವ್ಯಾಪಾರಿ ಇದನ್ನು ಗಮನಿಸಿ ಆತ ಪೆಟ್ರೋಮ್ಯಾಕ್ಸ್ ಖರೀದಿಸಲಿ, ಅವನು ಖರೀದಿ ಮಾಡುತ್ತಿದ್ದಾನೆ ಅಂದಮೇಲೆ ನಾನೇಕೆ ಅದನ್ನು ಖರೀದಿ ಮಾಡಬೇಕು, ಅವನನ್ನು ಹಿಂಬಾಲಿಸಿದರೆ ಸಾಕು, ನನಗೂ ಅನುಕೂಲ ಆಗುತ್ತೆ ಎಂದು ಆತ ಭಾವಿಸಿದನು. ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡಿದ ವ್ಯಾಪಾರಿ ಕುಳಿತಿದ್ದ ತುಸು ದೂರದಲ್ಲಿಯೇ ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡದ ಮತ್ತೋರ್ವ ವ್ಯಾಪಾರಿ ಕುಳಿತಿದ್ದ. ಮೊದಲ ವ್ಯಾಪಾರಿ ಎದ್ದು ನಡೆಯಲು ಪ್ರಾರಂಭ ಮಾಡಿದ. ಆತನನ್ನು ಹಿಂಬಾಲಿಸಿಕೊಂಡು ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡದ ವ್ಯಾಪಾರಿ ಹಿಂಬಾಲಿಸಲು ಪ್ರಾರಂಭ ಮಾಡಿದ. ತುಸು ದೂರ ನಡೆಯುತ್ತಿದ್ದಂತೆ ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡಿಕೊಂಡಿದ್ದ ವ್ಯಾಪಾರಿ ಕಾಡಿನೊಳ ದಾರಿಯನ್ನು ಪ್ರವೇಶ ಮಾಡಿದ. ಕಾಡು ದಟ್ಟವಾಗಿದ್ದರಿಂದ ದಾರಿಯು ಅಷ್ಟು ಚೆನ್ನಾಗಿರಲಿಲ್ಲ. ಏರಿಳಿತಗಳಿಂದ ದುರ್ಗಮವಾಗಿ ಕೂಡಿತ್ತು. ಆದರೂ ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡದ ವ್ಯಕ್ತಿ ಬೆಳಕಿಗಾಗಿ ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡಿದ್ದ ವ್ಯಕ್ತಿಯನ್ನು ಹಿಂಬಾಲಿಸಲೇಬೇಕಾಗಿತ್ತು. ಪೆಟ್ರೋಮ್ಯಾಕ್ಸ್ ಖರೀದಿ ಮಾಡಿದ ವ್ಯಾಪಾರಿಯ ಮೇಲೆ ಎರಡನೇ ವ್ಯಾಪಾರಿ ಬೆಳಕಿಗಾಗಿ ಅವಲಂಬಿತನಾಗಿದ್ದ. ಇದ್ದಕ್ಕಿದ್ದಂತೆ ಕಾಡು ರಸ್ತೆಯಲ್ಲಿ ಪೆಟ್ರೋಮ್ಯಾಕ್ಸ್ ಹಿಡಿದ ವ್ಯಾಪಾರಿಯು ದೂರ ಹೋಗಿಬಿಟ್ಟ. ಪೆಟ್ರೋಮ್ಯಾಕ್ಸ್ ಬೆಳಕು ಕಡಿಮೆಯಾಗಿ ಎರಡನೇ ವ್ಯಾಪಾರಿ ನಡೆದು ಬರುತ್ತಿದ್ದ ದಾರಿಗೆ ಸಂಪೂರ್ಣ ಕತ್ತಲು ಕವಿಯಿತು. ಆ ದಟ್ಟವಾದ ಕಾಡಿನಲ್ಲಿ ಎರಡನೇ ವ್ಯಾಪಾರಿಗೆ ದಿಕ್ಕೇ ತೋಚದಂತಾಯಿತು. ತಾನು ಎಲ್ಲಿದ್ದೇನೆ, ಕಾಡಿನಿಂದ ಹೊರಬರೋಕೆ ದಾರಿ ಯಾವುದು ಎನ್ನುವುದನ್ನು ಆತ ಸಂಪೂರ್ಣವಾಗಿ ಮರೆತುಬಿಟ್ಟ. ದಟ್ಟವಾದ ಕಾಡಿನಲ್ಲಿ ಕತ್ತಲು ಆವರಿಸಿ ಇಡೀ ರಾತ್ರಿ ಆತ ಕತ್ತಲಲ್ಲಿಯೇ ಕಾಲ ಕಳೆದು ಮಾರನೇ ದಿನ ಬೆಳಕಾದ ಮೇಲೆ ಅಲ್ಲಿಂದ ಹೊರಡಬೇಕಾದ ಅನಿವಾರ್ಯತೆ ಎದುರಾಯಿತು. ಗುರು ಈ ಕಥೆಯನ್ನು ತನ್ನ ಶಿಷ್ಯಂದರಿಗೆ ಹೇಳಿ ಕಡೆಗೆ ಕಥೆಯ ತಾತ್ಪರ್ಯವನ್ನು ಕೂಡ ಶಿಷ್ಯಂದರಿಗೆ ಹೇಳಿದರು. ಗುರುಗಳು ಹೇಳಿದ ಕಥೆಯ ತಾತ್ಪರ್ಯ ಹೀಗಿತ್ತು. ಜೀವನದಲ್ಲಿ ನಾವು ಬೇರೆಯವರ ಮೇಲೆ ಅವಲಂಬನೆಯಾಗದೆ ನಮ್ಮ ಬುದ್ಧಿಶಕ್ತಿ, ಕೌಶಲ್ಯ ಹಾಗೂ ಮಾನಸಿಕ ಸ್ಥೈರ್ಯದ ಮೇಲೆ ನಂಬಿಕೆ ಇಟ್ಟು ಸಾಗಬೇಕು. ಬೇರೆಯವರು ನಮಗೆ ದಾರಿದೀಪವಾಗುತ್ತಾರೆ, ಬೇರೆಯವರು ನಮಗೆ ದಾರಿ ತೋರಿಸುತ್ತಾರೆ, ಅಥವಾ ಅವರ ಬಳಿ ಇರುವ ಕೌಶಲ್ಯಗಳು ನಮ್ಮ ಬದುಕಿಗೆ ಬಳಕೆ ಆಗುತ್ತವೆ ಎನ್ನುವ ಭ್ರಮೆಯಿಂದ ಹೊರಬರಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನಾವು ಯಾರ ಮೇಲೂ ಅವಲಂಬನೆಯಾಗಿ ದಾರಿ ತಪ್ಪುವ ಗೋಜು ಇರುವುದಿಲ್ಲ. ಹೀಗೆಂದು ಶಿಷ್ಯಂದರಿಗೆ ಗುರು ಹೇಳಿ ಯಾರ ಮೇಲೂ ಸಹ ಬದುಕಿನಲ್ಲಿ ಅವಲಂಬನೆ ಒಳಿತಲ್ಲ ಎನ್ನುವ ಸಂದೇಶ ನೀಡಿದರು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮತ್ತೆ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಕಥೆಯನ್ನು ಹೊತ್ತು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.